ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಯಿಲಿ ಸ್ಕಿನ್ ಅದನ್ನು ಹೇಗೆ ರಿಮೂವ್ ಮಾಡುವುದು. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಕ್ಕಾಗಲು ಏನು ಮಾಡಬೇಕು ಮತ್ತು ಚರ್ಮ ಬೆಳ್ಳಗಾಗಲು ಹಾಗೆ ಇಮ್ಮಡಿ ಕಾಲು ಒಡೆಯುವುದಕ್ಕೆ ಏನು ಮಾಡಬೇಕು ಇಂತಹ ಸಮಸ್ಯೆಗಳಿಗೆಲ್ಲ ಮನೆಮದ್ದನ್ನು ಮಾಡಿ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಇವತ್ತು ಆಯಿಲಿ ಸ್ಕಿನ್ನ ಬಗ್ಗೆ ನೋಡೋಣ. ಮೊದಲಿಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ಫೇಸಲ್ಲಿ ಏನು ಮೇಕಪ್ ಮಾಡಿದರೂ ಅದು ಫುಲ್ಲು ನೀರಾಗ್ತದೆ. ಮತ್ತು ನಾವು ಎಲ್ಲಿಗಾದರೂ ಹೋಗುವಾಗ ಏನಾದರೂ ರೆಡಿ ಆಗಬೇಕು, ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂತ ಫೀಲ್ ಮಾಡಿದಾಗ ಮುಖ ಫುಲ್ಲು ಆಯಿಲಿ ಇರ್ತದೆ, ಏನು ಮಾಡಿದರೂ ಹೋಗಲ್ಲ. ಆ್ಯಂಡ್ ಮೇಕಪ್ ಮಾಡಿದ ಒಂದು 5 ಮಿನಿಟ್ಸಲ್ಲೇ ಎಲ್ಲ ಹೋಗ್ತದೆ. ಅಂಥವರು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು 10 ಮಿನಿಟ್ಸ್ 15 ಮಿನಿಟ್ಸಿಗೊಮ್ಮೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸನ್ನು ವಾಶ್ ಮಾಡಬೇಕು. 15 ಮಿನಿಟ್ಸ್ಗೆ ಕೂಡ ಮಾಡ್ಬೋದು, ಇಲ್ಲ ನಾವು ಕೆಲಸಕ್ಕೆ ಹೋಗ್ತೇವೆ ಬ್ಯುಸಿ ಇರ್ತೇವೆ ಅಂತ ಹೇಳುವವರು ದಿನದಲ್ಲಿ ಒಂದು 3 ಸಲ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಮುಖದಲ್ಲಿರುವಂಥ ಆಯಿಲಿ ಫ್ಯಾಟ್ ತುಂಬ ಕಡಿಮೆಯಾಗ್ತದೆ. ಓಕೆ, ಅದು ಡಸ್ಟ್ ಫೇಸಲ್ಲೆಲ್ಲ ಕೂತಿದ್ರೆ ಅದು ಕೂಡ ಹೋಗ್ತದೆ. ಆ್ಯಂಡ್ ಇನ್ನೇನು ಮಾಡಬೇಕು ಅಂತ ಕೇಳಿದರೆ, 1 ಚಮಚ ಲಿಂಬೆ ರಸವನ್ನು ತೆಗೆದುಕೊಂಡು ಅದಕ್ಕೆ 2 ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು. ಆಮೇಲೆ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಆಯಿಲಿ ಒಂದು ಅಂಶ ಏನಿರುತ್ತೆ ಅದೆಲ್ಲದೂ ಕಡಿಮೆಯಾಗ್ತಾ ಬರುತ್ತೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೇಳಿದರೆ, ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳಿದರೆ, ದಿನದಲ್ಲಿ 1 ಸಲ ಯೂಸ್ ಮಾಡಬೇಕು. ಜಾಸ್ತಿನೂ ಯೂಸ್ ಮಾಡಬಾರ್ದು, ಕಡಿಮೆನೂ ಯೂಸ್ ಮಾಡಬಾರ್ದು. ದಿನಕ್ಕೆ 1 ಸಲ ಮಾಡಿದರೆ ಸಾಕು. ಇನ್ನು ಕಡಲೆ ಹಿಟ್ಟು ಅಂತ ಬರ್ತದೆ ಅಂಗಡಿಗಳಲ್ಲಿ, ನಾವು ಬಜ್ಜಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆ ಹಿಟ್ಟನ್ನು ತೆಗೆದುಕೊಂಡು ಬಂದು 1-2 ಸ್ಪೂನ್ ಹಿಟ್ಟನ್ನು ತೆಗೆದುಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಥರ ಫಾರ್ಮೇಷನ್ ಆಗ್ತದೆ. ಅದನ್ನು ಫೇಸಿಗೆ ಫುಲ್ ಅಪ್ಲೈ ಮಾಡಿ ಒಂದು ಮಸಾಜ್ ಮಾಡಬೇಕಂತೆಲ್ಲ, ಫುಲ್ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಟು ಕೊಡಲಿ, ಅದು ಫುಲ್ ಡ್ರೈ ಆಗ್ತದೆ ಫೇಸಲ್ಲಿ. ಆಮೇಲೆ ಕೈಯಿಂದಲೇ ಅದನ್ನು ರಬ್ ಮಾಡ್ಕೊಂಡು ಬನ್ನಿ, ಅದೆಲ್ಲ ಉದುರ್ತದೆ. ಆಮೇಲೆ ಫೇಸನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕೂಡ ಆಯಿಲಿ ಸ್ಕಿನ್ ಕಡಿಮೆಯಾಗ್ತದೆ. ಇಂಥ ನಾರ್ಮಲ್ ಆಗಿರುವಂಥ ಮನೆಮದ್ದುಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲಿ ಅಂಶವು ಕಡಿಮೆ ಆಗ್ತದೆ. ಇದಕ್ಕೋಸ್ಕರ ನಾವು ಸಪರೇಟಾಗಿ ಮೆಡಿಸಿನ್ ಮಾಡುವಂಥದ್ದು, ಟ್ಯಾಬ್ಲೆಟ್ ಮಾಡುವಂಥದ್ದು ಮಾಡಬೇಕಾಗಿಲ್ಲ. ಇಂಥ ನಾರ್ಮಲ್ ಮೆಡಿಸಿನಿಂದಲೇ ಕಡಿಮೆಯಾಗ್ತದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.